ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಾ, ಒಂದು ದಿನದ ಉಪವಾಸ, ಒಂದು ದಿನದ ಭಕ್ತಿ, ಒಂದು ದಿನದ ವಿಷ್ಣು ಸ್ಮರಣೆ ಸಾವಿನ ನಂತರ ಪ್ರೇತ ಯೋನಿಯಿಂದಲೂ ಕೂಡ ಮುಕ್ತಿಯನ್ನು ನೀಡಬಲ್ಲ ಶಕ್ತಿ ಹೊಂದಿದೆ ಅಂತ ಶಾಸ್ತ್ರಗಳು ಹೇಳುವ ಏಕಾದಶಿ ಯಾವುದು? ಅದೇ ಜಯ ಏಕಾದಶಿ. ಈ ವಿಡಿಯೋದಲ್ಲಿ ನಾವು ಜಯ ಏಕಾದಶಿ ಅಂದ್ರೇನು, ಈ ದಿನದ ಮಹತ್ವ ಏನು, ಪೂಜೆ ಮಾಡುವ ಸರಿಯಾದ ವಿಧಾನ ಯಾವುದು, ಹಾಗೆ ಪಠಿಸಬೇಕಾದ ಅತ್ಯಂತ ಶಕ್ತಿಶಾಲಿ ವಿಷ್ಣು ಮಂತ್ರಗಳು ಯಾವುವು ಎಲ್ಲವನ್ನ ಕೂಡ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ಜಯ ಏಕಾದಶಿ ಅಂತ ಅಂದರೆ ಏನು ಅಂತ ನೋಡೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳು 2 ಏಕಾದಶಿ ವ್ರತಗಳು ಬರುತ್ತವೆ. ಅಂದರೆ ವರ್ಷಕ್ಕೆ ಒಟ್ಟು 24 ಏಕಾದಶಿಗಳು. ಅವುಗಳಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಜಯ ಏಕಾದಶಿ ಎಂದು ಕರೆಯಲ್ಪಡುತ್ತದೆ. ಈ ದಿನ ಭಕ್ತರು ಉಪವಾಸವನ್ನು ಆಚರಿಸಿ ಶ್ರೀಹರಿ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಹಾಗಾದರೆ ಈ ಜಯ ಏಕಾದಶಿಯ ಮಹತ್ವ ಏನು ಅಂತ ನೋಡೋದಾದರೆ, ಧಾರ್ಮಿಕ ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಈ ಜಯ ಏಕಾದಶಿಯ ಮಹತ್ವವನ್ನು ವಿವರಣೆ ಮಾಡಿದ್ದಾನೆ. ಶಾಸ್ತ್ರಗಳು ಹೇಳುವಂತೆ ಜಯ ಏಕಾದಶಿ ವ್ರತವು ಪಾಪಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದ ವ್ಯಕ್ತಿ ಪ್ರೇತ, ಪಿಶಾಚಿ, ದೆವ್ವ ಯೋನಿಯಿಂದ ಮುಕ್ತನಾಗುತ್ತಾನೆ. ಅಂದರೆ ಸಾವಿನ ನಂತರ ಆತ್ಮವು ಮೋಕ್ಷವನ್ನು ಪಡೆಯುತ್ತದೆ ಎಂಬ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಈ ಒಂದು ಏಕಾದಶಿ ವ್ರತದಿಂದ ದೊರೆಯುತ್ತದೆ ಎಂದು ಪುರಾಣಗಳು ಕೂಡ ಹೇಳ್ತವೆ. ಅದಕ್ಕೆ ಜಯ ಏಕಾದಶಿ ಅತ್ಯಂತ ಪುಣ್ಯಕರವಾದ ವ್ರತ. ಈ ಬಾರಿ 2026ರಲ್ಲಿ ಜಯ ಏಕಾದಶಿ ಯಾವಾಗ ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಪಾರಣ ಸಮಯ ಏನು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ. ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷ ಏಕಾದಶಿ ತಿಥಿಗೆ ಜಯ ಏಕಾದಶಿ ವ್ರತದ ದಿನ. ತಿಥಿ ಪ್ರಾರಂಭವಾಗುವ ಸಮಯದಿಂದಲೇ ವ್ರತ ಸಂಕಲ್ಪವನ್ನು ತೆಗೆದುಕೊಳ್ಬೇಕು. ಏಕಾದಶಿಯ ತಿಥಿ ಆರಂಭವಾಗುವಂಥದ್ದು ಜನವರಿ 28ರಂದು ಸಂಜೆ 4:36 ಏಕಾದಶಿ ತಿಥಿ ಅಂತ್ಯಗೊಳ್ಳುವಂಥದ್ದು ಜನವರಿ 29ರಂದು ಮಧ್ಯಾಹ್ನ 1:55. ಇನ್ನು ಪಾರಣ ಸಮಯ ಬಂದು ಜನವರಿ 30ರಂದು ಬೆಳಗ್ಗೆ 6:49ದಿಂದ ಬೆಳಗ್ಗೆ 9:07 ಇರುತ್ತೆ. ಹರಿವಾಸರ ಅಂತ್ಯದ ಕ್ಷಣ ಜನವರಿ 29ರಂದು ಸಂಜೆ 7:14. ದ್ವಾದಶಿ ಅಂತ್ಯದ ಕ್ಷಣ ಜನವರಿ 30 ಬೆಳಗ್ಗೆ 11:09. ದ್ವಾದಶಿ ತಿಥಿ ಜನವರಿ 29ರಂದೇ ಶುರುವಾದರೂ ಕೂಡ ಪಾರಣ ಸಮಯದಲ್ಲಿ, ಅಂದರೆ ಜನವರಿ 30ರಂದು ನಾನು ಹೇಳಿರುವಂತಹ ಪಾರಣ ಸಮಯದಲ್ಲಿ ಉಪವಾಸವನ್ನು ಬಿಡುವುದು ಸೂಕ್ತ ಅಂತ ಹೇಳಲಾಗಿದೆ. ಈಗ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋಣ. ಏಕಾದಶಿ ತಿಥಿ ಪ್ರಾರಂಭಕ್ಕೂ ಸ್ವಲ್ಪ ಮುಂಚಿತವಾಗಿ ಉಪವಾಸದ ಸಂಕಲ್ಪವನ್ನು ಮನಸ್ಸಿನಲ್ಲಿ ತೆಗೆದುಕೊಳ್ಳಿ. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಿ ದಾನ ಮಾಡುವುದಾದರೆ ಈ ಸಮಯದಲ್ಲೇ ಮಾಡೋದು ಸೂಕ್ತ. ನಂತರ ವಿಷ್ಣುವಿನ ಚಿತ್ರ ಅಥವಾ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ದೀಪವನ್ನು ಬೆಳಗಿಸಿ. ಈಗ ಷೋಡಶೋಪಚಾರ ಪೂಜೆ, ಅಂದರೆ 16 ವಿಧದ ಪೂಜಾ ಸಾಮಗ್ರಿಗಳಿಂದ ಶ್ರೀಹರಿ ವಿಷ್ಣುವನ್ನು ಪೂಜಿಸಿ. ಪೂಜೆಯ ನಂತರ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಜಯ ಏಕಾದಶಿ ಕಥೆಯನ್ನು ಓದಿ, ಅಥವಾ ಯೂಟ್ಯೂಬಲ್ಲಿ ಕಥೆಗಳಿರುತ್ತೆ, ಅದನ್ನು ಕೂಡ ನೀವು ಕೇಳಬಹುದು. ಈ ದಿನ ನೀರು ಕೂಡ ಸೇವಿಸದೆ ಉಪವಾಸ ಮಾಡುವುದು ಶ್ರೇಷ್ಠ ಅಂತ ಹೇಳಲಾಗಿದೆ. ನಿರಾಹಾರ ಉಪವಾಸ ಕಷ್ಟ ಅಂತ ಅನ್ನೋರು, ಆರೋಗ್ಯ ಸಮಸ್ಯೆ ಇದ್ದವರು ಫಲಾಹಾರವನ್ನು ಸೇವಿಸಿ ಉಪವಾಸವನ್ನು ಮಾಡಬಹುದು. ರಾತ್ರಿ ಮತ್ತೊಮ್ಮೆ ಪೂಜೆ ಮಾಡಿ ಜಾಗರಣೆಯನ್ನು ತೆಗೆದುಕೊಳ್ಳಿ. ಮುಂದಿನ ದಿನ ದ್ವಾದಶಿಯ ತಿಥಿಯಂದು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ, ದಾನ ಮಾಡಿ, ದಕ್ಷಿಣೆಯನ್ನು ನೀಡಿ ನಂತರ ವಿಷ್ಣುವನ್ನು ಸ್ಮರಿಸಿ. ವಿಷ್ಣು ನಾಮ ಜಪದೊಂದಿಗೆ ಉಪವಾಸವನ್ನು ಮುರಿಬಹುದು. ಈ ದಿನ ಒಂದಷ್ಟು ವಿಶೇಷವಾದ ಮಂತ್ರಗಳು, ಅಂದರೆ ಪವರ್ಫುಲ್ ಆಗಿರುವಂತಹ ಮಂತ್ರಗಳನ್ನು ಹೇಳಿಕೊಂಡ್ರೆ ನಮಗೆ ಒಳ್ಳೆಯ ಫಲಗಳು ದೊರೆಯುತ್ತವೆ ಅನ್ನುವ ನಂಬಿಕೆ ಇದೆ. ಈ ಮಂತ್ರಗಳು ಹೀಗಿವೆ. ಮೊದಲನೇ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಎರಡನೇ ಮಂತ್ರ ಓಂ ವಿಷ್ಣವೇ ನಮಃ. ಮೂರನೇ ಮಂತ್ರ ಓಂ ನಮೋ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಹರೇ ಹರೇ. ನಾಲ್ಕನೇ ಮಂತ್ರ ಓಂ ನಾರಾಯಣಾಯ ನಮಃ. ಐದನೇ ಮಂತ್ರ ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ವಾಸುದೇವಾಯ ನಮಃ. ಆರನೇ ಮಂತ್ರ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್.
ವ್ರತ ಯಾವುದೇ ಆಗಿರಲಿ, ಭಕ್ತಿಯಿಂದ ಮಾಡಿದ ಒಂದು ದಿನದ ವ್ರತ ಜೀವನವನ್ನೇ ಶುದ್ಧಗೊಳಿಸುತ್ತದೆ. ಶ್ರದ್ಧೆಯಿಂದ ಮಾಡಿದ ವಿಷ್ಣು ಸ್ಮರಣೆ ಮೋಕ್ಷದ ದಾರಿಯನ್ನು ತೆರೆದುಕೊಡುತ್ತದೆ. ಈ ಜಯ ಏಕಾದಶಿಯಂದು ಶ್ರೀಹರಿ ವಿಷ್ಣುವಿನ ಕೃಪೆ ನಿಮ್ಮ ಮನೆ, ಮನಸ್ಸು ಮತ್ತು ಜೀವನದ ಮೇಲೆ ಸದಾ ಇರಲಿ ಅಂತ ಹಾರೈಸ್ತಾ, ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಮನ್ನಾರಾಯಣ ನಾರಾಯಣ ಹರೇ ಹರೇ, ಹರೇ ಕೃಷ್ಣ.